ಅಮ್ಮ ಕರ್ದಿ ಅಂತ. ಚಿಕ್ಕಪ್ಪ ಹೇಗಿದ್ದೀರಿ ಚಿಕ್ಕಪ್ಪ? ಹೋದ ಕೆಲಸ ಏನಾಯಿತು? ಹ್ಞೂ ಕರಣ್, ಚೆನ್ನಾಗಿದ್ದೀನಿ. ಈ ಸಲ ಪ್ರಾಜೆಕ್ಟು ನಮ್ಮ ಕಡೆನೇ ಆಗೋಗಿದೆ. ಅಣ್ಣ ತಮ್ಮ ಸೇರಿಕೊಂಡು ಆಫೀಸ್ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ನಿಮ್ಮಿಬ್ಬರ ಬಗ್ಗೆ ತುಂಬ ಹೆಮ್ಮೆ ಇದೆ ಕಣ್ರೋ. ಥ್ಯಾಂಕ್ಸ್ ಚಿಕ್ಕಪ್ಪ. ನಂದೇನೂ ಇಲ್ಲ, ಎಲ್ಲ ಅಣ್ಣನೇ ನೋಡ್ಕೋತಾ ಇರೋದು. ಏನು ಚಿಕ್ಕಪ್ಪ ಹಾಗೆ ನೋಡ್ತಾ ಇದ್ದೀರಾ? ಏನೂ ಇಲ್ಲ ಅರ್ಜುನ್, ಎಲ್ಲ ವಿಚಾರ ಗೊತ್ತಾಯಿತು. ನೀನು ತುಂಬ ಮೆಚೂರ್ಡಾಗಿ ನಡ್ಕೊಂಡಂತೆ. ನಿನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ. ಹ್ಞೂ ಚಿಕ್ಕಪ್ಪ, ಯಾವ ಜನ್ಮದ ಋಣನೋ ಏನೋ ನೀವೆಲ್ಲರೂ ನನಗೆ ಸಿಕ್ಕಿದ್ದೀರಾ. ನಿಮ್ಮ ಋಣನ ತೀರಿಸೋದಕ್ಕೆ ನನ್ನ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ. ಏನು ಹಾಗೆ ನಿಂತ್ಬಿಟ್ರಿ? ಬದಲಾಯಿಸ್ಕೊಳ್ರಿ. ಓಹ್, ಲಾಗ್ ಸರಿಯಾಗಿ ಹಾಕಿದ್ದೀನೋ ಇಲ್ವೋ ಅಂತ ಡೌಟಾ? ಒಂದು ನಿಮಿಷ ಸರಿ ಚೆಕ್ ಮಾಡ್ತೀನಿ. ಹಾಂ, ನೋಡಿ, ನಾನೇನೋ ಬಾಯಿ ಮಾತಿಗೆ ಹೇಳಿದ್ರೆ ನೀವು ಅದನ್ನೇ ಗಂಭೀರವಾಗಿ ತಗೊಂಡು ಈ ರೀತಿ ಎಲ್ಲ ಮಾಡೋದು ಸರಿ ಇಲ್ಲ. ಅಯ್ಯೋ ಶಿವನೇ, ನಾನೇನು ತಪ್ಪು ಮಾಡಿದೆ ಇವಾಗ? ಈಗ ಮಾಡ್ತಾರೆ ಸಾಲ್ದಾ? ಅಯ್ಯೋ, ನಾನು ನಿಮ್ಮ ಗಂಡ ರೀ. ನನ್ನ ಮುಂದೆ ಬಟ್ಟೆ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ್ದು ಅಪರಾಧನಾ? ನೋಡಿ, ಬರ್ತಾ ಬರ್ತಾ ನಿಮ್ಗೆ ಯಾಕೋ ತುಂಬ ಅತಿ ಆಗ್ತಿದೆ. ಇದೆಲ್ಲ ಚೆನ್ನಾಗಿರಲ್ಲ. ಇದೇ ಅತಿ ಅನ್ನಿಸ್ಬಿಟ್ರೆ ನಿಜವಾಗ್ಲೂ ಅತಿ ಆದಾಗ ಇನ್ನೇನಂತೀರೋ? ಏನಂದ್ರಿ? ಏನಿಲ್ಲ, ನಿಮಗೆ ಬಟ್ಟೆ ಬದಲಾಯಿಸ್ಕೊಳ್ಳೋದು ಸಂಕೋಚ ಆದರೆ ನಾನು ಒಂದು ಕಣ್ಣು ಮುಚ್ಕೋತೀನಿ. ಇವಾಗ ನೀವು ಬಟ್ಟೆ ಬದಲಾಯಿಸ್ಕೋಬೋದು. ಅರ್ಜುನ್ ಅವರೇ, ಇದೆಲ್ಲ ಯಾಕೋ ಜಾಸ್ತಿ ಆಯಿತು. ನನಗಿದೆಲ್ಲ ಸರಿ ಹೋಗಲ್ಲ. ಆಯಿತು ಬಿಡ್ರಿ, ನಿಮಗೋಸ್ಕರ ಎರಡೂ ಕಣ್ಣು ಮುಚ್ಕೋತೀನಿ. ಏನಿವಾಗ? ನೋಡಿ, ನಿಮಗೆ ಸ್ವಲ್ಪ ಸಲಿಗೆ ಕೊಟ್ಟೆ ಅಂತ ತುಂಬ ಹೆಚ್ಕೋತಾ ಇದ್ದೀರಾ. ಇದೆಲ್ಲ ಸರಿ ಇರಲ್ಲ.